ಕಾಂಗ್ರೆಸ್ನ ಶಾಸಕರು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಶರಣಪ್ರಕಾಶ್ ಪಾಟೀಲ್, ರಾಘವೇಂದ್ರ ಹಿಟ್ನಾಳ್, ಬಸನಗೌಡ ದದ್ದಲ್ ಕೂಡ ದೆಹಲಿ ಕಡೆಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ ದೆಹಲಿಗೆ ಹಾರ್ತಾರೆ. ಈಗಾಗಲೇ ಕಾಂಗ್ರೆಸ್ನ ಹಲವು ಶಾಸಕರು ದೆಹಲಿ ಪ್ರಯಾಣವನ್ನ ಆರಂಭ ಮಾಡಿದ್ದಾರೆ. ಏರ್ಪೋರ್ಟ್ಗೂ ಕೂಡ ಬಂದಿದ್ದಾರೆ. ಬಸನಗೌಡ ದದ್ದಲ್ ಕೂಡ ಸೇರಿದಂತೆ ಕೆಂಪೇಗೌಡ ಏರ್ಪೋರ್ಟ್ಗೆ ಶಾಸಕರು ಬಂದಿದ್ದಾರೆ. ಅವರಿಗೆ ಏನ್ ಬೇಕೋ ಅದನ್ನ ಹೈಕಮಾಂಡ್ ಮುಂದಿಡುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಶರಣಪ್ರಕಾಶ್ ಪಾಟೀಲ್, ರಾಘವೇಂದ್ರ ಹಿಟ್ನಾಳ್, ಬಸನಗೌಡ ದದ್ದಲ್ ದೆಹಲಿಗೆ ಪ್ರಯಾಣವನ್ನ ಮಾಡ್ತಾರೆ. ಈ ಹಿಂದೆ ಸಿಎಂ ಹಾಗೆ ಈಗಿನ ಸಿಎಂ ಜೊತೆಗೆ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಬೇಕಾದ್ರೆ ಅವ್ರ ಜೊತೆಗೆ ಪ್ರಯಾಣ ಮಾಡಿದಂತ ಕೆಲ ಶಾಸಕರುಗಳು ಕೂಡ ಇದ್ದಾರೆ. ಅವರಲ್ಲೊಂದು ಹುಮ್ಮಸ್ ಇದ್ದೇ ಇದೆ. ಆಲ್ರೆಡಿ ಇರೋರು ತಮ್ಮ ಸ್ಥಾನ ಉಳಿಸ್ಕೊಳ್ಬೇಕು, ಒಂದು ವೇಳೆ ತಮ್ಮ ಸ್ಥಾನ ಹೋಗುತ್ತೆ ಅನ್ನೋದಾದ್ರೆ ತಮ್ಮ ಆಪ್ತರಿಗೆ ಅವಕಾಶವನ್ನ ಕೊಡಬೇಕು ಅನ್ನೋ ನಿಯಮ. ಇದನ್ನೆಲ್ಲ ಹೈಕಮಾಂಡ್ ಮುಂದೆ ಇಡುವಂತ ಸಾಧ್ಯತೆ ಇದೆ. ಎಷ್ಟು ಜನರಿಗೆ ಭೇಟಿಗೆ ಅವಕಾಶ ಸಿಗುತ್ತೋ ಗೊತ್ತಿಲ್ಲ, ಬಟ್ ಎಲ್ಲರೂ ಕೂಡ ದೆಹಲಿಯತ್ತ ಹೋಗ್ತಾ ಇದ್ದಾರೆ. ಇತ್ತ DKಶಿ ಕೂಡ ದೆಹಲಿಗೆ ಹೋಗೋರಿದ್ದಾರೆ, ಸಿಎಂ ಕೂಡ ಸಿದ್ದರಾಮಯ್ಯನವರು ಕೂಡ ದೆಹಲಿ ಪ್ರಯಾಣವನ್ನ ಮಾಡೋರಿದ್ದಾರೆ. ಸೊ ಈ ನಡುವೆ ಶಾಸಕರುಗಳು ಕೂಡ ದೆಹಲಿಯತ್ತ ಹೋಗ್ತಾ ಇರೋದು. ಇದಾಗಲೇ ಬೆಂಗಳೂರು ಏರ್ಪೋರ್ಟ್ ಅನ್ನ ತಲುಪಿದ್ದಾರೆ. 3:30ಕ್ಕೆ ತಲುಪಿದ್ದಾರೆ. ಇನ್ನೇನು ದೆಹಲಿ ಕಡೆಗೆ ಪ್ರಯಾಣ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಏನ್ ಬೆಳವಣಿಗೆಗಳಾಗುತ್ತೆ, ಯಾರಿಗ ಅವಕಾಶ ಸಿಗುತ್ತೆ ಅನ್ನೋದೇ ಈಗಿರುವಂತ ದೊಡ್ಡ ಪ್ರಶ್ನೆ. ಪದಗ್ರಹಣಕ್ಕೆ ಇದಾಗಲೇ ಮುಹೂರ್ತ ಫಿಕ್ಸ್ ಆಗಿದೆ. ಬುಧವಾರ ದಿನ ಪದಗ್ರಹಣ ಆಗುತ್ತೆ. ಪದಗ್ರಹಣ ಆಗ್ಬೇಕಾದ್ರೆ DK ಶಿವಕುಮಾರ್ ಅವರ ಜೊತೆಗೆ ಯಾರ್ಯಾರು ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ? ಏನಿಲ್ಲ ಅಂದ್ರೂ ಒಂದು 10-11 ಜನ ಇರಬಹುದಾ ಸಾಮಾನ್ಯವಾಗಿ ಒಂದು ಲೆಕ್ಕಾಚಾರ ಹಾಕೋದಾದ್ರೆ. ಸೊ ಯಾರ್ಯಾರು ಇರ್ತಾರೆ? ಹಾಗೆ ಸಂಪೂರ್ಣವಾಗಿ ಸಚಿವ ಸಂಪುಟ ರಚನೆ ಆಗ್ಬೇಕಾದ್ರೆ ಯಾರ್ಯಾರಿಗೆ ಅವಕಾಶ ಸಿಗುತ್ತೆ ಅನ್ನೋದು ಈ ಕ್ಷಣಕ್ಕಿರುವಂತ ಕುತೂಹಲ. ಅದಕ್ಕೆ ಬೇಕಿರುವಂತ ತಯಾರಿಗಳನ್ನ ಶಾಸಕರು ಮಾಡ್ತಾ ಇದ್ದಾರೆ. ಇದುವರೆಗೂ ಶಾಸಕರ ಮಾತುಗಳನ್ನ ನಾವು ಕೇಳಿಸ್ಕೊಂಡ್ರೆ ಸಚಿವ ಸ್ಥಾನ ಯಾರು ಬೇಡ ಅಂತ ಹೇಳ್ತಾರೆ, ಸಚಿವ ಸ್ಥಾನ ಕೊಟ್ರೆ ಯಾರು ಅದನ್ನು ಒಪ್ಪೋದಿಲ್ಲ, ಎಲ್ರಿಗೂ ಆಸೆ ಇದ್ದೇ ಇರುತ್ತೆ. ಹಾಗಾಗಿ ನಾವು ಕೂಡ ಆಕಾಂಕ್ಷಿಗಳೇ ಅನ್ನೋದಾಗಿ ಬಹಳ ಜನ ಮಾತನಾಡಿದ್ರು. ಇನ್ನು ಕೆಲವರು ಹೈಕಮಾಂಡ್ ನಿರ್ಧಾರವನ್ನ ನಾವು ಒಪ್ಪಿಕೊಳ್ತೀವಿ ಅನ್ನುವಂಥ ಮಾತುಗಳನ್ನ ಹೇಳೋ ಮೂಲಕವಾಗಿ ಒಂದು ಒಳಗಡೆ ತಮ್ಮ ಮನಸ್ಸಿನಲ್ಲಿ ಒಂದು ಆಶ್ವಾಸನೆ ಇಟ್ಕೊಂಡಿರ್ತಾರೆ, ನಮಗೂ ಸಿಗಬಹುದು ಈ ಒಂದು ಅವಕಾಶ ಅಂತ. ಯಾರ್ಯಾರನ್ನ ಉಳಿಸ್ಕೊಳ್ತಾರೆ, ಯಾರ್ಯಾರು ಹೊಸಬರು ಸೇರ್ಕೊಳ್ತಾರೆ, ಅದು ಈ ಕ್ಷಣಕ್ಕಿರುವಂತ ಪ್ರಶ್ನೆ. ಇದಾಗಲೇ DK ಶಿವಕುಮಾರ್ ಅವರು ಹೇಳೋ ಪ್ರಕಾರ ಇದೆಲ್ಲ ನಿರ್ಧಾರವನ್ನ ಹೈಕಮಾಂಡ್ ಮಾಡೋದಿದೆ, ನನಗೇನು ಗೊತ್ತಿಲ್ಲ ಈ ಬಗ್ಗೆ ಅಂತ.